ಓಕೆ, ಇದೀಗ ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿತ್ರದುರ್ಗಕ್ಕೆ ಇದೀಗ ಆಲ್ರೆಡಿ 4 ಆರೋಪಿಗಳನ್ನ ಪೊಲೀಸರು ಕರೆದುಕೊಂಡು ಹೋಗಿದ್ದಾರೆ. ಇವತ್ತು ಸ್ಥಳ ಮಹಜರನ್ನ ದುರ್ಗದಲ್ಲಿ ನಡೆಸ್ತಾರೆ. ಕಿಡ್ನಾಪ್ ಮಾಡಿದಂತಹ ಜಾಗವೇ ಅಲ್ಲಲ್ವಾ, ಹಾಗಾಗಿ ಈಗ ಗಮನಿಸ್ತಾ ಇದ್ದೀರಿ ಪೊಲೀಸರು ಅವ್ರನ್ನ ಕರ್ಕೊಂಡು ಬಂದಿರುವಂಥದ್ದನ್ನ. ಇವತ್ತು ಸ್ಥಳ ಮಹಜರನ್ನ ಪೊಲೀಸರು ದುರ್ಗದಲ್ಲಿ ನಡೆಸ್ತಾರೆ. ಯಾರು ಕಿಡ್ನಾಪ್ ಮಾಡಿದ್ಯಾರು, ಯಾವ ಪ್ಲೇಸಿಂದ ಆರಂಭ ಮಾಡಿದ್ರು, ಯಾರ್ಯಾರು ಯಾವ ಭಾಗದಲ್ಲಿ ನಿಂತಿದ್ರು, ಅವ್ರ ಕಾನ್ವರ್ಸೇಷನ್ ಅವ್ರಗಳ ನಡುವೆ ಆಗಿದ್ದೇನು, ಇವೆಲ್ಲವನ್ನ ಮಾಹಿತಿ ಕಲೆ ಹಾಕ್ತಾರೆ, ಸಾಕ್ಷ್ಯವನ್ನ ಕಲೆ ಹಾಕ್ತಾರೆ. ದರ್ಶನ್ ಆ್ಯಂಡ್ ಗ್ಯಾಂಗ್ನಿಂದ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಾಯಿತು, ಈಗ ಚಿತ್ರದುರ್ಗದಲ್ಲೂ ಕೂಡ. ಯಾಕಂದ್ರೆ ಕಿಡ್ನಾಪ್ ಮಾಡಿದಂತಹ ಪ್ರಮುಖ ಭಾಗವೇ ಚಿತ್ರದುರ್ಗ ಅಲ್ವಾ, ಆತನಿಗೆ ಮರಳು ಮಾಡಿ. ಹಾಗಾಗಿ ಯಾರ್ಯಾರು ಭಾಗವಹಿಸಿದ್ರು ಆ 4 ಕೂಡ ರಘು, ಜಗದೀಶ್, ರವಿ ಅಷ್ಟು ಜನರನ್ನ ಪೊಲೀಸರು ಹೋಟೆಲಿಗೆ ಕರ್ಕೊಂಡ್ಬಂದಿರುವಂತಹ CCTV ಫುಟೇಜನ್ನ ಪಬ್ಲಿಕ್ ಟಿವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಇವತ್ತು ಅಲ್ಲಿ ಸ್ಪಾಟ್ ಮಹಜರನ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿ ಕೊಲೆ ಆಗಿದ್ದಾದ್ರೆ ಆ ಕೊಲೆ ಆಗೋಕ್ಕಿಂತ ಮುಂಚೆ ಆ ಹುಡುಗನನ್ನ ಅಥವಾ ರೇಣುಕಾ ಸ್ವಾಮಿಯನ್ನ ಕರ್ತ್ಕೊ ಬಂದಿದ್ದು ಎಲ್ಲಿಂದ, ಪಿಕಪ್ ಪಾಯಿಂಟ್ ಇರುವಂಥದ್ದೇ ಚಿತ್ರದುರ್ಗ. ಹಾಗಾಗಿ ಚಿತ್ರದುರ್ಗಕ್ಕೂ ಕೂಡ ಅಷ್ಟು ಜನರನ್ನ ಗ್ಯಾಂಗ್ನ ಕರೆದುಕೊಂಡು ಹೋಗಿದ್ದಾರೆ, 4 ಜನರನ್ನ. ಇದೀಗ ಅಲ್ಲಿ ಸ್ಪಾಟ್ ಮಹಜರು ಮಾಡ್ತಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಿದ್ದರಾಜು ನೀಡ್ತಾರೆ. ಸಿದ್ದರಾಜು, ಎಲ್ಲವೂ ಅಂದ್ಕೊಂಡಂಗಾಗಿದ್ರೆ ನಿನ್ನೆಯೇ ಸ್ಥಳ ಮಹಜರು ಆರಂಭ ಮಾಡಬೇಕಿತ್ತು, ತಡ ಆಗಿದ್ಯಾಕೆ? ಇವತ್ತು ಎಷ್ಟೊತ್ತಿಗೆ ಆರಂಭ ಆಗುತ್ತೆ? ಅಲ್ಲಿನ ಸ್ಥಳೀಯ ಪೊಲೀಸರು ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಇದಕ್ಕೆ ಅಂತ? ವಿದ್ಯಾ, ಏನು ನಟ ದರ್ಶನ್ ಅಂಡ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಚಿತ್ರದುರ್ಗದ 4 ಆರೋಪಿಗಳನ್ನು ಕೂಡ ಬೆಂಗಳೂರು ಪೊಲೀಸರು ಚಿತ್ರದುರ್ಗಕ್ಕೆ ನಿನ್ನೆ ತಡರಾತ್ರಿಯೇ ಕರೆತಂದ್ರು. ಏನು ನಿನ್ನೆ ತಡರಾತ್ರಿ A7 ಆರೋಪಿ A7 ಆಗಿರುವಂತಹ ಅನು ಅವರ ತಂದೆ ಅಂತ್ಯ ಸಂಸ್ಕಾರದ ಬಳಿಕ ಒಂದು ಸ್ಥಳ ಮಹಜರು ನಡೆಸಲು ತೆರಳಬೇಕಿತ್ತು. ಆದ್ರೆ ತಾಂತ್ರಿಕ ದೋಷದಿಂದಾಗಿ ಏನು ಚಿತ್ರದುರ್ಗ ಪೊಲೀಸರು ಹಾಗೂ ಬೆಂಗಳೂರು ಪೊಲೀಸರು ಚರ್ಚಿಸಿ ಆ ಒಂದು ಸ್ಥಳ ಮಹಜರನ್ನ ಮುಂದೂಡಿದ್ದಾರೆ. ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ಥಳ ಮಹಜರಿಗೆ ತೆರಳುವಂತ ಸಿದ್ಧತೆಯನ್ನು ಕೂಡ ಪೊಲೀಸರು ನಡೆಸಿರುವಂತದ್ದು. ಈಗಾಗಲೇ ಮೆನ್ಗಳನ್ನು ಕೂಡ ಘಟನಾ ಸ್ಥಳಕ್ಕೆ ಆಯೋಜಿಸಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಚಿತ್ರದುರ್ಗ ತಾಲೂಕಿನ ಮೆದೆಹಳ್ಳಿ ಗ್ರಾಮದಲ್ಲಿರುವಂತ ಏನು A4 ಆರೋಪಿ ರಘು ಅವರ ಮನೆಗೂ ಕೂಡ ತೆರಳಿ ಅಲ್ಲಿ ಏನು ರಘು ಅವರು ದರ್ಶನ್ ಅವರಿಂದ 1 ಲಕ್ಷಾಂತರ ರೂಪಾಯಿ ಹಣ ಪಡೆದಿದ್ದಾರೆ ಎಂಬ ಮಾಹಿತಿ ಇದೆ. ಹಾಗೆ ಏನು ಹತ್ಯೆಗೈದಂತ ರೇಣುಕಾ ಸ್ವಾಮಿ ಮೈ ಮೇಲಿದ್ದಂತ 1 ಲಕ್ಷಾಂತರ ರೂಪಾಯಿ ಮೌಲ್ಯದ ಕೊರಳು ಚೈನ್ ಅನ್ನು ಕೂಡ ಮನೆಯಲ್ಲಿಟ್ಟಿರುವಂತ ಒಂದು ಮಾಹಿತಿ ಇರೋದ್ರಿಂದ ಚಿತ್ರದುರ್ಗ ತಾಲೂಕಿನ ಮೆದೆಹಳ್ಳಿಗೂ ತೆರಳಿ ಅಲ್ಲಿ ಸ್ಥಳ ಮಹಜರು ನಡೆಸ್ತಾರೆ. ಬಳಿಕ ಅಲ್ಲಿಂದ ಚಿತ್ರದುರ್ಗ ನಗರದಲ್ಲಿರುವಂತಹ ರೈಲ್ವೆ ಸ್ಟೇಷನ್ ಬಳಿಯ ಆಟೋ ಜಗ್ಗ ಅವರ ಮನೆ ಬಳಿ ಕೂಡ ಒಂದು ಸ್ಥಳ ಮಹಜರು ನಡೆಸಿದ್ದಾರೆ. ಅಲ್ಲಿರುವಂತ ಏನು ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಲು ಬಳಸಿದ್ದಂತ ಆಟೋವನ್ನು ಕೂಡ ಅಲ್ಲಿ ರಿಕವರಿ ಮಾಡಿಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿದೆ. ಬಳಿಕ A8 ಆರೋಪಿ ಆಗಿರುವಂತಹ ರವಿ ಅವರ ಮನೆ ಇರುವಂತಹ ಐನಹಳ್ಳಿ ಕುರುಬ್ರಟ್ಟಿಯೂ ಕೂಡ ಪೊಲೀಸರು ತೆರಳಿ ಅಲ್ಲಿ ಸ್ಥಳ ಮಹಜರು ನಡೆಸಿ ಅಲ್ಲಿ ETS ಕಾರನ್ನು ಕೂಡ ವಶಕ್ಕೆ ಪಡೆಯಲಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಸಿದ್ದರಾಜು ತಮ್ಮ ಡೀಟೇಲ್ಸ್ಗೆ.